ನಮ್ಮ ದೇಶದಲ್ಲಿ ಎಲ್ಲ ಜನರು ಬ್ರಿಟಿಷ್ ಆಡಳಿತಕ್ಕೂ ಪೂರ್ವದಲ್ಲಿ ರಾಜರ ಆಳ್ವಿಕೆಗೆ ಒಳಪಟ್ಟಿದ್ದೆವು. ಹಿರಿಯರು ಮನೆಯಲ್ಲಿ ಅನೇಕ ವಜ್ರ, ವೈಡೂರ್ಯ, ಬೆಳ್ಳಿ, ಬಂಗಾರವನ್ನ ಇಡ್ತಿದ್ರು. ಆದ್ರೆ ಅದೆಲ್ಲವನ್ನ ನಮ್ಮ ತಾತಂದಿರು ಸಣ್ಣ ಪುಟ್ಟ ಕಾಸಿಗೆ ಮಾರಾಟ ಮಾಡಿ ನಮ್ಮನ್ನ ಬಡತನಕ್ಕೆ ದೂಡಿದ್ದಾರೆ ಎಂಬ ಅಜ್ಜಿಯ ಕಥೆಗಳನ್ನ ಬಹುತೇಕರು ಕೇಳಿರ್ತೇವೆ. ಆಗ ನಾವು ಕೂಡ ಯಾವುದೋ ಒಂದು ರಾಜಮನೆತನದ ಅಡಿಯಲ್ಲಿ ವಾಸ ಮಾಡ್ತಿರಬಹುದು ಎಂಬ ಚಿಂತನೆ ನಮ್ಮ ತಲೆಗೆ ಬಂದು ಹೋಗಿರುತ್ತೆ. ಆದ್ರೆ ಇಲ್ಲೊಬ್ಬ ಅಜ್ಜಿ ತನ್ನ ಜೀವಿತಾವಧಿವರೆಗೆ 9 ಕೋಟಿ ರೂಪಾಯಿ ಮೌಲ್ಯದ ರತ್ನಖಚಿತ ಕಲ್ಲೊಂದನ್ನ ತನ್ನ ಬಾಗಿಲ ಹೊಸ್ತಿಲಾಗಿ ಬಳಕೆ ಮಾಡಿದ್ದಾಳೆ. ಆದ್ರೆ ಅಜ್ಜಿ ಸತ್ತ ನಂತರ ಇದೀಗ ಆ ಕಲ್ಲು ದೇಶದ ಆಸ್ತಿಯಾಗಿ ಹೊರಹೊಮ್ಮಿದೆ. ರೋಮೋನಿಯಾದ ಕೋಲ್ಟಿ ಎಂಬ ಹಳ್ಳಿಯಲ್ಲಿ ಈ ಹಿರಿಯ ಮಹಿಳೆಯೊಬ್ಬರು ವಾಸಿಸುತ್ತಿದ್ರು. ನದಿಯ ತಟದಲ್ಲಿ ಸಿಕ್ಕ 3.5 ಕೆಜಿ ತೂಕದ ಕೆಂಪು ಬಣ್ಣದ ಕಲ್ಲನ್ನ ತನ್ನ ಮನೆಯ ಬಾಗಿಲಿಗೆ ತಡೆಗಲ್ಲಾಗಿ ಬಳಸ್ತಿದ್ರು. ಆಕೆ 1991ರಲ್ಲಿ ನಿಧನರಾದ ನಂತರ ಆ ಮನೆ ಮತ್ತು ಕಲ್ಲು ಸಂಬಂಧಿಕರ ಮನೆಗೆ ತರಲಾಯಿತು. ಆ ಕಲ್ಲಿನ ವೈಶಿಷ್ಟ್ಯತೆ ಗಮನಿಸಿದ ಸಂಬಂಧಿಕರು ಅದನ್ನ ಪರಿಶೀಲಿಸಲು ತಜ್ಞರ ಸಹಾಯವನ್ನ ಪಡೆದ್ರು. ಆಗ ಆ ಕಲ್ಲು 70 ಮಿಲಿಯನ್ ವರ್ಷ ಹಳೆಯದಾದ ರೋಮನೈಟ್ ರತ್ನವಾಗಿದ್ದು ಅದರ ಮೌಲ್ಯ $1 ಮಿಲಿಯನ್ ಅಂದ್ರಂತೆ. $1 ಮಿಲಿಯನ್ ಅಂದ್ರೆ ಹತ್ತಿರ 9 ಕೋಟಿ ರೂಪಾಯಿ.